ಹಾಯ್ ಹಲೋ ನಮಸ್ಕಾರ ಮಿಸ್ಟರ್ ಸಿಡಾನ್ ಟು ಭಾಗಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯಾರು ಮೊದಲನೇ ಭಾಗ ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ. ವೈಟ್ ಜೀನ್ಸ್, ಬ್ಲ್ಯಾಕ್ ಟೀ ಶರ್ಟ್, ಲೆದರ್ ಜಾಕೆಟ್, ಲೆದರ್ ಗ್ಲಾಸ್, ಸ್ಪೋರ್ಟ್ಸ್ ಶೂ, ಹೆಲ್ಮೆಟ್ನ ಗಾಜಿನೊಳಗಿಂದ ಶಾರ್ಪ್ ಆದ ಲುಕ್. ನಿಶ್ಶಬ್ದವಾಗಿ ನೋಡುವುದೇ ಅವನ ಫೋಕಸ್. ಅಯ್ಯೋ ನೋಡ್ರಿ, ಈಗಲೇ ಟ್ರ್ಯಾಕ್ ಮೇಲೆ ಇದ್ದಾನೆ ಈ ಅಗಸ್ತ್ಯ, ಚೀತ್ಕರಿಸಿದರು ವಿನಯ್ನ ಸ್ನೇಹಿತರು. ಅಂತೆಯೇ ಕ್ರೌಡ್, ತುಂಬ ಜನ. ಅಗಸ್ತ್ಯ ಒಂದಷ್ಟು ಜನ ರಿಷಿ ರಿಷಿ ಅಂತ ಕೂಗ್ತಾ ಇದ್ದಾರೆ, ಇನ್ನೊಂದಷ್ಟು ಜನ ಅಗಸ್ತ್ಯ ಅಗಸ್ತ್ಯ ಅಂತ ಬೊಬ್ಬೆ ಹಾಕ್ತಾ ಇದ್ದಾರೆ. ಅಗಸ್ತ್ಯ ಅಲಿಯಾಸ್ ರಿಷಬ್. ಚೀರಿಂಗ್ ಏನೋ ಪ್ರಾರಂಭವಾಯಿತು. ಆ ಶಬ್ದಗಳು ಅವನಿಗೆ ಕೇಳಿಸಲೇ ಇಲ್ಲ, ಯಾಕಂದರೆ ಅವನು ಉದ್ದೇಶ ಒಂದೇ. ಅವನ ಕಣ್ಣಲ್ಲಿ ಫಿನಿಶ್ ಲೈನ್ ಫಸ್ಟ್, ದ ರೇಸ್ ಈಸ್ ಬಿಗಿನ್, 1 2 3 ಲೆಟ್ಸ್ ಗೋ ಎಂದು ಸಿಗ್ನಲ್ ನೀಡಿದ ರೇಸ್ ಸ್ಪಾನ್ಸರ್ ಹಸಿರು ಫ್ಲ್ಯಾಗನ್ನು ತೋರಿಸಿ ಗಾಳಿಯಲ್ಲಿ ತಿರುಗಿಸಿದ್ದ. ಅಂತೆಯೇ 100 ಮೈಲ್ಗಿಂತ ವೇಗವಾಗಿ ಬಡಿತವಾಗಿ ಬೈಕ್ ರೇಸ್ ಟ್ರ್ಯಾಕ್ ಕದಡಿದ್ವು. ಕೊನೆಗೂ ಭಾರೀ ಗರ್ಜನೆಯೊಂದಿಗೆ ಸ್ಫೋಟದಂತೆ ಝೂಮ್ ಆದವು. ಕೊನೆಗೂ ಅಗಸ್ತ್ಯನೇ ಇದರಲ್ಲಿ ಮುಂದಾಗಿದ್ದ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಆತನಿಗೆ ಸೋಲು ಇದುವರೆಗೂ ಕೂಡ ಕಂಡಿಲ್ಲ. ಹೀಗೆ ಅಗಸ್ತ್ಯ ಸ್ನೇಹಿತರ ಜೊತೆ ಕುಳಿತು ಮಾತಾಡ್ತಿದ್ದಾನೆ. ಲವ್ ಆಗಲಿ ಮ್ಯಾರೇಜ್ ಆಗಲಿ ಯಾರಿಗಾದರೂ ಇಲ್ಲಿ ಜಾಗ ಕೊಡೋದು ಬೇಡ ಅನ್ನೋದೇ ನನ್ನ ಪಟ್ಟಿ. ಋಣಾನುಬಂಧ ರೂಪೇಣು ಪಶುಪತ್ನಿ ಸುತಾಲಯ ಎಂಬ ಮಾತುಗಳನ್ನೆಲ್ಲ ಕಟ್ಟಿ ಮೂಲೆಗೆ ಬಿಸಾಕಬೇಕು ಅಂದ ತೇಜಸ್. ಆದರೆ ನಿನಗಿಷ್ಟವಾದ ಹುಡುಗಿಯು ನಿನ್ನನ್ನು ಇಷ್ಟಪಟ್ಟು ತಾನೇ ಲವ್ ಮಾಡಿದ್ರೆ, ಅಥವಾ ನಮಗೆ ಗೊತ್ತಿಲ್ಲದೆ ಇರುವಂತಹ ಒಂದಷ್ಟು ಸತ್ಯಗಳು ಇರುತ್ತೆ ರಿಷಿ. ನಿನ್ನ ಹೃದಯವನ್ನು ತಾಕೋ ಹುಡುಗಿ ನಿನ್ನನ್ನು ಪ್ರೀತಿಸಬೇಕಲ್ವಾ, ಆವಾಗ ಖಂಡಿತ ಅದು ಲವ್ ಆಗುತ್ತೆ. ಇಬ್ಬರೂ ಒಪ್ಪಿದ್ರೇ ಪ್ರೀತಿ. ಅಗಸ್ತ್ಯ ಹಣದ ಗರ್ವದಲ್ಲಿ. ಅದಕ್ಕೆ ಅದೆಲ್ಲ ಬೇಕಿಲ್ಲ, ನನಗೆ ಅವಳಿಷ್ಟ ಆದ್ಲಾ ಸಾಕು, ಎಷ್ಟು ಹಣ ಬೇಕಾದರೂ ಕೊಟ್ಟು ಅವಳನ್ನು ನನ್ನವಳನ್ನಾಗಿ ಮಾಡ್ಕೊಳ್ತೀನಿ. ತೇಜಸ್ಸು ಫುಲ್ಲು ಶಾಕ್ ಆಗಿಬಿಟ್ಟಿದ್ದಾನೆ. ಅವ್ನ ಮಾತಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಅಂದರೆ ಏನೋ ನೀನು ಲವ್ ಅನ್ನೋದು ಅಂದರೆ ಹುಡುಗಿಯ ಪ್ರೀತಿಯನ್ನು ನೀನು ಹಣದಿಂದ ಕೊಂಡ್ಕೊಳ್ತೀಯಾ? ಅಗಸ್ತ್ಯ: ಕೋರ್ಸ್, ಇಲ್ಲಿ ಹುಡುಗಿಯರು ಹಾಗೆ ಬದುಕ್ತಿದ್ದಾರೆ. ಹಣಕ್ಕೆ ಇಲ್ಲಿ ಪ್ರತಿಯೊಂದು ಎಲ್ಲವೂ ಸಿಗುತ್ತೆ, ಹುಡುಗಿ ಪ್ರೀತಿ ಎಲ್ಲನೂ. ತೇಜಸ್ ಶಾಂತವಾಗಿ: ಅಲ್ಲ ರಿಷಿ, ಎಲ್ಲ ಹುಡುಗಿಯರು ಅದೇ ಥರ ಇರಲ್ಲ. ದುಡಿಮೆಯನ್ನು ನೋಡಿಕೊಂಡು ಅದೇ ನಿಜ. ಈ ಲೋಕವೇ ಹಣಕ್ಕೆ ದಾಸವಾಗಿದೆ. ಹಣವಿದ್ದರೆ ಸಾಕು, ಹಣ ಇದ್ದರೆ ಮಾತ್ರ ಬದುಕು, ಹಣ ಇದ್ದರೆ ಮಾತ್ರ ಊಟ, ಹಣ ಇದ್ದರೆ ಮಾತ್ರ ಜೀವನ. ಯಾರನ್ನಾದರೂ ನನ್ನ ಕಡೆ ತಿರುಗಿಸೋಕೆ ಸಾಧ್ಯ ಆವಾಗ ಮಾತ್ರ. ಆ ಹಣ ನನ್ನ ಹತ್ರ ಇದೆ. ನಾನು ಬಯಸೋದೇನೆಂದರೆ, ನಾನು ಇಷ್ಟಪಟ್ಟಿದ್ದನ್ನ ನನ್ನ ಹಣದಿಂದ ಖರೀದಿಸ್ತೀನಿ. ನನಗೆ ಇಷ್ಟ ಅನ್ನೋ ಹುಡುಗಿ ಸಿಕ್ಕಿದರೆ ಅವಳ ಲೈಫ್ನ ನನ್ನ ಕಾಲಡಿಯಲ್ಲಿ ಇಟ್ಕೊಳ್ತೀನಿ, ಅವಳ ಭವಿಷ್ಯ ನನ್ನ ಕೈಯಲ್ಲಿರುತ್ತೆ ಅಂದ ತೇಜಸ್. ಹೌದಾ, ಆದರೆ ಈ ಲೋಕದಲ್ಲಿ ಹಣಕ್ಕೆ ಸಿಗದದ್ದು ಕೆಲವು ಇರ್ತವೆ ಅನ್ನೋದನ್ನು ನೀನು ನಂಬಲೇಬೇಕಾಗತ್ತೆ. ಅಗಸ್ತ್ಯ: ಏನಂತ ಮಾತಾಡ್ತೀಯೋ? ಏನಾದರೂ ಹೌದಾ? ಹಾಗಿದ್ರೆ ಏನು ಸಿಗೋದಿಲ್ಲ ಹೇಳು ತೇಜಸ್, ನೋಡೋಣ ಅಂತ ಹೇಳಿದಾಗ ತೇಜಸ್ ಈಗ ಉತ್ತರಿಸ್ತಾನೆ. ವ್ಯಕ್ತಿತ್ವ, ಆತ್ಮಾಭಿಮಾನ ಇವೆಲ್ಲ ನಿಜವಾಗಿಯೂ ನಂಬುವಂಥ ಹುಡುಗಿ ಇರ್ತಾರೆ. ನೀನು ಕೊಡುವ ಹಣಕ್ಕೆ ಶರಣಾಗಲ್ಲ ಅವರು. ಅಗಸ್ತ್ಯ ಅವಮಾನದಿಂದ: ಶಡಾಪ್, ಅವೆಲ್ಲ ಕೇವಲ ಹಗುರ ಮಾತುಗಳು. ಇವತ್ತಿನ ಹುಡುಗಿಯರು ಹೀಗೆ ಕತೆ ಹೇಳ್ತಾರೆ, ಮುಂದೆ ಹಣಕ್ಕಾಗಿ ಎಲ್ಲ ಮಾರಿಕೊಳ್ತಾರೆ. ನೋಡು, ಅಂತಹ ಒಂದು ಹುಡುಗಿ ನನಗೆ ಸಿಕ್ಬಿಟ್ಲು ಅಂತಲೇ ಇಟ್ಕೋ. ನೀನು ಹೇಳೋ ಆ ಕ್ಯಾರೆಕ್ಟರನ್ನು ನಾನು ಹಣದಿಂದ ಖರೀದಿಸ್ತೀನಿ. ಆಗ ನೀನೇ ಹೇಳ್ತೀಯ ನಾನು ಹೇಳಿದ್ದು ಸರಿ ಅಂತ. ರಿಷಿ, ನೀನು ಹೇಳಿದ್ದೇ ಸರಿ ಅಂತ. ಒಮ್ಮೆ ಸುತ್ತಮುತ್ತ ನೋಡ್ತಿದ್ದ ಸಂದರ್ಭ ಹೀಗೆ ಚಿಟ್ ಚಾಟ್ ಮಾಡ್ತಾಯಿದ್ರು. ಅಗಸ್ತ್ಯ ತೇಜ್ ಬಳ್ಳಿ ಕೊಸರಾಡುತ್ತಾ: ಅಲ್ಲಿ ನೋಡೋ, ಯಾರೋ ಇವಳು, ಇವತ್ತಿನವರೆಗೂ ನಾನು ನೋಡೇ ಇಲ್ಲ. ಡ್ರೆಸ್ ಅಷ್ಟೇ ಅಲ್ಲ, ಆ ನೋಟದಿಂದ ಒಂದು ಅಹಂಕಾರ ಇದೆ, ಒಂದು ಗರ್ವ ಇದೆ, ಒಂದು ಆ್ಯಟಿಟ್ಯೂಡ್ ಇದೆ. ಸಕ್ಕತ್ತಾಗಿದ್ದಾಳೋ. ತೇಜಸ್ಸು ಅವಳ ಪರಿಚಯ ಮಾಡಿಕೊಡ್ತಾನೆ. ಅವಳ ಹೆಸರು ಸಿಂಚನ ನಾಯಕ್ ಅಂತ. ತಾನೇ ತನ್ನ ಹೆಸರನ್ನು ಗ್ರ್ಯಾಂಡಾಗಿ ಬ್ರ್ಯಾಂಡ್ ಮಾಡಿಕೊಂಡವಳು. ಇವತ್ತಿಗೂ ಯಾರ ಬಳಿ ಕೂಡ ಸಹಾಯ ಕೇಳಿಲ್ಲ. ಅಗಸ್ತ್ಯ ಆಸಕ್ತಿ ಜೊತೆಗೆ ಗರ್ವ. ಅವಳು ನನಗಿಷ್ಟ ಆದ್ಲು, ನನಗಿಷ್ಟ ಅವಳು. ಇವತ್ತೇ ಮಾತಾಡ್ತೀನಿ, ಅವಳನ್ನು ಇವತ್ತೇ ನನ್ನವಳಾಗಿಸ್ಕೊಳ್ತೀನಿ, ಎಷ್ಟು ಬೇಕಾದರೂ ಖರ್ಚು ಮಾಡ್ತೀನಿ. ಅವಳ ಹೃದಯ ನನ್ನ ಕೈಗೆ ಬಂದರೆ ಸಾಕಲ್ವಾ ಅಂದ. ನಂತರ ರಿಷಿ. ಅವಾರ್ಡ್ ಮುಗಿದ ಮೇಲೆ ಸಿಂಚನ ಎದುರು ಬರ್ತಾನೆ, ಕೈಯಲ್ಲಿ ಪ್ರೀಷಿಯಸ್ ಗಿಫ್ಟ್ ಬಾಕ್ಸು. ಅಗಸ್ತ್ಯ: ಹಾಯ್ ಮಿಸ್ ಸಿಂಚನ,
ಅವನ ಮುಖದಲ್ಲಿ ಏನೋ ಒಂದು ರೀತಿಯ ಅಸಹ್ಯವಾದ ನಗು. ಟುಡೇಸ್ ರೈಡ್ ಎಕ್ಸ್ಟ್ರಾಡಿನರಿ. ನಿನಗಿದು ಸ್ಮಾಲ್ ಗಿಫ್ಟ್ ಅನಿಸುತ್ತೆ. ನಿನ್ನ ಟ್ಯಾಲೆಂಟ್ಗೆ ಬೆಲೆ ಕೊಡಬೇಕಲ್ವಾ? ಆ ಬೆಲೆಗೂ ಕಡಿಮೆ ಯಾವುದು ಇದು. ಬಟ್ ಬಿಗಿನಿಂಗ್ ಗೆಸ್ಚರ್ ಅಂತ ತೆಗೆದುಕೋ ಅಂತ ಹೇಳ್ತಾನೆ. ಸಿಂಚನ ಗಂಭೀರವಾಗಿ ನಗ್ತಾ ಇದ್ದಾಳೆ. ನೀನು ನನ್ನ ತಲೆ ಮೇಲೆ ಪೈಸಾ ಹರಿಸ್ತಿದೀಯಾ? ಗಿಫ್ಟ್ ಬಾಕ್ಸನ್ನು ಮತ್ತೆ ಅವನಿಗೆ ಹಿಂತಿರುಗಿಸಿ, ನನ್ನ ರೈಡ್ಗೆ ಬೆಲೆ ಇದೆಯಾ? ಅದು ನನ್ನ ಶ್ರಮ, ಕನಸು, ನನ್ನ ಆಸೆ. ನೀನು ಕಟ್ಟಿದ ಚಿಲ್ಲರೆಯ ಮೌಲ್ಯಕ್ಕಿಂತ ತುಂಬ ದೊಡ್ಡದು. ಅದಕ್ಕೆ ನೀನು ಮೌಲ್ಯ ಕಟ್ಟೋಕ್ಕೆ ಆಗಲ್ಲ. ಅಗಸ್ತ್ಯ ಮೊದಲ ಬಾರಿಗೆ ಶಾಕ್ ಆಗಿ ನೋಡ್ತಾ ಇದ್ದಾನೆ. ಯಾವ ಹೆಂಗಸು ಈ ಥರ ಮಾತಾಡಿರಲಿಲ್ಲ. ಅಂದರೆ ನಿನ್ನ ಹೃದಯ ಗೆಲ್ಲೋಕೆ ಹಣ ಸಾಕಾಗಲ್ಲ ಅಂತ ಹೇಳ್ತೀಯ ಸಿಂಚನ? ಸಿಂಚನ, ನನ್ನ ಹೃದಯ ಗೆಲ್ಲೋಕೆ ನಿನ್ನ ಮನುಷ್ಯತ್ವ ಬೇಕು, ನಿನ್ನ ಹಣವಲ್ಲ ಅಗಸ್ತ್ಯ. ಕೋಪದಲ್ಲಿ ಹಠಪೂರ್ಣ ಧ್ವನಿಯಲ್ಲಿ ಅಗಸ್ತ್ಯ ಈ ಥರ ಹೇಳ್ತಾನೆ. ಹಲೋ, ನಾನು ಯಾರು ಅಂತ ಮರ್ತ್ಬಿಡ್ಬೇಡ ಸಿಂಚನ. ನಮ್ಮಪ್ಪ ಯಾರು, ನನ್ನ ಪವರ್ ಏನು, ನನ್ನ ಬ್ಯಾಕ್ಗ್ರೌಂಡ್ ಏನು ಅಂತ ತಿಳ್ಕೊ. ನಾನು ಎಷ್ಟು ಫೇಮಸ್ ಅಂತ ನಿನಗೂ ಗೊತ್ತು. ನಿನ್ನನ್ನು ನಾನು ಈಗಲೇ ಮದುವೆ ಆಗ್ತೀನಿ. ನಾನೊಬ್ಬ ಬಿಸ್ನೆಸ್ ಐಕಾನ್. ಅವನ ನೋಟ ಚಂಡಮಾರುತದಂತೆ ಇತ್ತು. ಹಿಂಬದಿಯಲ್ಲಿ ಕಾರುಗಳು ವೇಗವಾಗಿ ಪಾಸ್ ಆಗ್ತಾ ಇದ್ದಾವೆ. ಸಿಂಚನಾಗೆ ಒಂದು ಕ್ಷಣ ಶಾಕ್ ಆದರೂ ಕೂಡ ತೀವ್ರವಾಗಿ ಮೆಲ್ಲಗೆ ನಕ್ಕಂತೆ ನಟಿಸಿ, ನೀನು ಎಷ್ಟೇ ಬಲವಂತ ಮಾಡಿದರೂ ನೀನು ನನ್ನ ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಗಸ್ತ್ಯ. ಅಂದರೆ ಏನು ನಿನ್ನ ಪ್ರಾಬ್ಲಮ್ಮು? ಸಿಂಚನ ನಿಧಾನವಾಗಿ ಕೈಯನ್ನು ತನ್ನ ಬೆನ್ನಿನ ಕಡೆಗೆ ತಂದು ಬ್ಲೌಸ್ನ ತೋಳನ್ನು ಸ್ವಲ್ಪ ಎಳಿತಾಳೆ. ಅಲ್ಲಿ ಮಿನುಗುತ್ತಿರುವಂತಹ ತಾಳಿ ಒಂದನ್ನು ಮುಂದೆ ತಂದು ತೋರಿಸ್ತಾಳೆ. ಸಿಂಚನ, ನಾನು ಆಗಲೇ ಮದುವೆ ಆಗಿದ್ದೀನಿ ಅಗಸ್ತ್ಯ. ಈ ತಾಳಿ ನನ್ನ ಜೀವನದ ಸತ್ಯ, ನನ್ನ ತಾಳ್ಮೆ, ಗೌರವ, ಪ್ರೀತಿ. ನಾನು ಕೂಡ ಲವ್ ಮಾಡಿ ಮದುವೆ ಆಗಿದ್ದೀನಿ. ಅಗಸ್ತ್ಯ ಶಾಕ್ ಆಗಿ ಎದೆ ಹಿಡಿದು ನಿಲ್ಲುತ್ತಾನೆ. ಕಾಲು ಒಂದಷ್ಟು ಹಿಂದೆ ಹೋಗುತ್ತೆ. ತನ್ನ ಗೆಳೆಯನ ಮುಂದೆ ಮರ್ಯಾದೆ ಕಳೆದುಕೊಂಡಂತೆ ಆಗುತ್ತೆ. ಗೆಳೆಯನ ಮಾತೆ ಪಾಸಾಗುತ್ತೆ. ಆದರೂ ಮದುವೆಯಾಗಿರೋ ಇನ್ನೊಬ್ಬ ಹೆಂಗಸನ್ನು ಮದುವೆಯಾಗೋಕ್ಕೆ ಎಂಥವರಾದರೂ ಹೋಗ್ತಾರಾ? ಆತನಿಗೂ ಇಷ್ಟ ಆಗಲ್ಲ. ಹಾಗಾಗಿ ಅದನ್ನು ಅಲ್ಲೇ ಮರೆಸೋಕ್ಕೆ ಪ್ರಯತ್ನ ಪಟ್ಟ. ಅಗಸ್ತ್ಯ ಪಿಸುಗುಟ್ಟಿದ್ದ. ಇದು ನಿಜವಾ? ಸಿಂಚನ ಕಣ್ಣಲ್ಲಿ ನಿರ್ಣಯದ ಬೆಂಕಿ ಇತ್ತು. ನೀನು ಎಷ್ಟು ದುಡ್ಡು ಇಟ್ಕೊಂಡ್ರೂ ಸಹ ನನ್ನ ನಂಬಿಕೆ, ನಿಷ್ಠೆ, ಪ್ರೀತಿಯ ಬೆಲೆಯನ್ನು ನೀನು ಹಣದಿಂದ ತೂಕ ಮಾಡಲಾರೆ. ನಾನು ಈಗೊಬ್ಬನ ಹೆಂಡತಿ ಆಗಿದ್ದೀನಿ. ಬಾಯಿ ಕಟ್ಟುತ್ತಾ ಇದಕ್ಕೆ ಹೇಗೆ ಉತ್ತರ ಕೊಡಬೇಕು ಅಂತ ಅಗಸ್ತ್ಯನಿಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಜೀವನದಲ್ಲಿ ಮೊದಲ ಬಾರಿಗೆ ಸೋತಂತಹ ಅನುಭವ ಅವನಿಗೆ ಆಗೋಯಿತು. ತೇಜಸ್ ಅಗಸ್ತ್ಯನಿಗೆ ಹೋಗಿಬಿಡೋಣ ಅಂತ ಹೇಳಿದಾಗ ತೇಜಸ್ ಸಿಂಚನಾಳನ್ನು, ದಯವಿಟ್ಟು ಕ್ಷಮೆ ಇರಲಿ ಮೇಡಮ್, ನಿಮಗೆ ಮದುವೆ ಆಗಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ನಮ್ಗೆ ಗೊತ್ತಿದ್ದಿದ್ರೆ ಖಂಡಿತ ನಿಮ್ಮ ಜೊತೆ ಮಾತಾಡ್ತಿರ್ಲಿಲ್ಲ. ದಯವಿಟ್ಟು ಇದನ್ನೆಲ್ಲ ಮರೆತು ಬಿಡಿ ಅಂತ ಹೇಳಿ, ಆಗಲೇ ಸಾಕಷ್ಟು ಲೇಟ್ ಆಯ್ತಲ್ವಾ, ಬಾರೋ ಅಂತ ಹೇಳಿ ಮಮ್ಮಿ ಡ್ಯಾಡಿಗೆ ಏನೂ ಹೇಳಿಲ್ಲ. ಕೈಯಲ್ಲಿ ಹಿಡಿದಿರುವ ಬೈಕ್ನ ಸ್ಟಾರ್ಟ್ ಮಾಡ್ತಾನೆ ಅಗಸ್ತ್ಯ. ತೇಜ್ ಅವನ ಜೊತೆಗೂಡಿ ಹೊರಡ್ತಾನೆ. ಈ ಕತೆ ಮುಂದುವರಿಯುವುದು. ಮುಂದಿನ ಭಾಗದಲ್ಲಿ ಈ ಕಥೆಯ ನಿಜವಾದ ನಾಯಕಿಯ ಎಂಟ್ರಿ ಇರುತ್ತದೆ. ಆಕೆಯದು ಕೋಪದ ಸ್ವಭಾವವೋ ಇಲ್ಲ ಶಾಂತ ಸ್ವಭಾವವೋ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್, ಲೈಕ್ ಕೊಡ್ತಾ ಇರೋ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಮೊದಲನೇ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಆಗ ನೀವು ಯಾವುದೇ ವಿಡಿಯೋವನ್ನು ಮಿಸ್ ಮಾಡಿಕೊಳ್ಳದೆ ಎಲ್ಲ ವಿಡಿಯೋವನ್ನು ನೋಡ್ಬೋದು. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.